ಮನೆಯಲ್ಲಿ ಅನಾಮಿಕ, ಭಾವನಾ, ರಮೇಶ್, ವಿನೋದ್, ಪ್ರಸಾದ್ ಅವರು ಕೂತ್ಕೊಂಡು ಅನ್ನ ತಿಂತಾ ಇರ್ತಾರೆ. ಶಾರದಾ ತಿನ್ನದೆ ಅವರಿಗೆ ಬಡಿಸ್ತಾ ಇರ್ತಾಳೆ. ಅತ್ತೆ, ಅಟ್ಟದ ಮೇಲಿಟ್ಟ ಹೊಸ ಮಾವಿನಕಾಯಿ ಉಪ್ಪಿನಕಾಯಿ ತೆಗಿಬೋದಲ್ಲ? ಬಿಸಿ ಬಿಸಿ ಅನ್ನದಲ್ಲಿ ಉಪ್ಪಿನಕಾಯಿ ಕಲ್ಸ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಶಾರದಾ ಏನೋ ಮಾತನಾಡದೆ ಕೋಪದಿಂದ ನೋಡುತ್ತಾಳೆ. ಹೌದು ಅತ್ತೆ, ಅಕ್ಕ ಹೇಳಿದ ಹಾಗೆ ಬಿಸಿ ಬಿಸಿ ಅನ್ನದಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೊಂಡ್ರೆ ತುಂಬಾ ಮಜವಾಗಿರುತ್ತಲ್ವಾ? ನನಗೆ ಕೋಪ ತರಿಸದೆ ಮಾಡಿದ್ದು ತಿನ್ನಿ. ಆ ಉಪ್ಪಿನಕಾಯಿ ನಮ್ಗಾಗಿ ಅಲ್ಲ, ತಂಗಿಗಾಗಿ ಅಂತ ನಮ್ಗೆ ಗೊತ್ತಮ್ಮ. ಆದ್ರೂ ತಿನ್ನೋದಕ್ಕೆ ಸ್ವಲ್ಪ ತಕೊಂಡ್ರೆ ತಂಗಿ ಏನಾದ್ರು ಅಂತಾಳ, ಇಲ್ಲಾಂದ್ರೆ ಭಾವ ಏನಾದ್ರು ಅಂತಾರ? ಹೇಳಮ್ಮ, ನೀನೇನಕ್ಕೆ ಭಯಪಟ್ಟು ನಮ್ಗೆ ಉಪ್ಪಿನಕಾಯಿ ಹಾಕ್ತಾ ಇಲ್ವೋ ಅರ್ಥವಾಗ್ತಿಲ್ಲ. ಇದ್ರಲ್ಲಿ ಅರ್ಥವಾಗೋದಕ್ಕೆ ಏನಿದೆಯೋ ದೊಡ್ಡ ಮಗನೇ? ನಿನ್ನ ಭಾವನೆ ಸ್ವಯಂ ಆಗಿ ಹತ್ರ ನಿಂತು ಕಾಯಿ ತಗೊಂಡು ಚೂರಾಗಿ ಕಟ್ಸಿದ್ದಾನೆ. ಎಲ್ಲ ಚೂರುಗಳನ್ನ ಕೌಂಟ್ ಕೂಡ ಮಾಡಿದ್ದಾನೆ. ನಾಳೆ ಉಪ್ಪಿನಕಾಯಿ ಹಾಕಿದಾಗ ಒಂದು ಚೂರು ಕೂಡ ಕಡಿಮೆ ಆಗ್ಬಾರ್ದು ಅಂತ ಹೇಳಿದಾನೆ. ಈಗ ಒಂದು ಚೂರು ಕಡಿಮೆ ಆದ್ರೂ ಕೋಪದಿಂದ ತಂಗಿನ ಹೊಡಿತಾನೆ, ಬೈತಾನೆ ಕೂಡ. ನಮ್ಗೆ ಹೊಸ ಮಾವಿನಕಾಯಿ ಉಪ್ಪಿನಕಾಯಿ ಬೇಡಮ್ಮ, ಸಾರ್ ಜೊತೆಗೆ ತಿಂತೀವಿ ಎಂದು ಅವರ ಅನ್ನ ತಿನ್ನುತ್ತಾ ಇರುತ್ತಾರೆ. ಹಾಗೆ ಆ ದಿನ ಕಳೆಯುತ್ತದೆ. ಮಾರನೇ ದಿನ ಮನೆಯಲ್ಲಿ ಯಾರೂ ಇಲ್ಲ. ಅನಾಮಿಕ, ಭಾವನಾ ಮಾತ್ರವೇ ಇರ್ತಾರೆ. ಅಕ್ಕ, ಮನೆಯೆಲ್ಲ ತಿರುಗಿ ನೋಡಿದೆ, ಅತ್ತೆ ಎಲ್ಲೂ ಕಾಣಿಸ್ತಾ ಇಲ್ಲ. ನನಗೆ ತಿಳಿದ ಹಾಗೆ ಮಾವೇನ ಜೊತೆ ಸೇರಿ ಹೊಲದ ಹತ್ರಕ್ಕೆ ಹೋದಾಗಿದೆ. ಇನ್ನು ನಾವು ತಡ ಮಾಡದೆ ಅತ್ತೆ ಅಟ್ಟದ ಮೇಲಿಟ್ಟ ಹೊಸ ಮಾವಿನಕಾಯಿ ಉಪ್ಪಿನಕಾಯಿನ ತೆಗಿಯೋಣವಾ? ತಂಗಿ ಭೂತ ಕನ್ನಡಿ ಹಿಡಿದು ನೋಡಿದ್ಯಲ್ಲ? ನೋಡ್ದೆ ಅಕ್ಕ, ಅತ್ತೆ ಅಂತೂ ಎಲ್ಲೂ ಇಲ್ಲ. ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ದಿದ್ರೆ ನೀನು ಕೂಡ ಒಂದ್ಸಲ ಮನೆಯೆಲ್ಲ ತಿರುಗಿ ನೋಡು. ಅತ್ತೆ ಇಲ್ಲ ಅಂತ ನಿನಗೆ ನಂಬಿಕೆ ಬಂದ ಮೇಲೆ ಅಟ್ಟದ ಮೇಲಿರುವ ಹೊಸ ಉಪ್ಪಿನಕಾಯಿ ತೆಗೆದು ತಿನ್ನೋಣ. ಅತ್ತೆ ಇರುವ ಅನುಮಾನ ಸ್ವಲ್ಪವಾದ್ರೂ ಬಂದ್ರು ಮಾವಿನಕಾಯಿ ಪ್ರೋಗ್ರಾಮ್ನ ಮತ್ತೊಂದು ದಿನ ಇಡೋಣ. ಇಲ್ಲ ಕಣೆ ತಂಗಿ, ನಿನ್ನ ಮಾತಿನ ಮೇಲೆ ನನಗೆ ನಂಬಿಕೆ ಇದೆ. ನಮಗೆ ತಾಗದ ಹಾಗೆ ಅತ್ತೆ ಅಟ್ಟದ ಮೇಲಿಟ್ಟಿರುವ ಹೊಸ ಮಾವಿನಕಾಯಿ ಉಪ್ಪಿನಕಾಯಿ ತೆಗಿಯೋಣ. ಆದ್ರೆ ಹೇಗೆ ತೆಗಿಬೇಕು? ಹೌದು ಅಕ್ಕ, ಅತ್ತೆ ಯಾವಾಗ ಹೊರಗೆ ಹೋಗ್ತಾಳೋ, ಯಾವಾಗ ಅಟ್ಟದ ಮೇಲಿರುವ ಉಪ್ಪಿನಕಾಯಿ ತಿನ್ನೋಣ ಅಂತ ಆಲೋಚನೆ ಮಾಡದೆ ಹೊರತು ನಿಜಕ್ಕೂ ಹೇಗೆ ತೆಗಿಬೇಕೋ ಆಲೋಚನೆ ಮಾಡದೆ ಹೋದೆ. ಮತ್ತೆ ಈಗ ಹೇಗೆ ಅಕ್ಕ? ನಾನು ಭಾಗ್ಯ ಚಿಕ್ಕಮ್ಮನ ಮನೆಯವ್ರಿಗೆ ಹೋಗಿ ಬರ್ತೀನಿ ತಂಗಿ. ಚಿಕ್ಕಮ್ಮನ ಹತ್ರ ಏಣಿದೆ, ನಾನು ಅದನ್ನ ತಗೊಂಡ್ಬರ್ತೀನಿ. ಏಣಿ ಹಾಕ್ತೀನಿ, ನಾನು ಗಟ್ಟಿಯಾಗಿ ಹಿಡ್ಕೋತೀನಿ. ನೀನು ಆ ಏಣಿ ಹಾಕಿ ಉಪ್ಪಿನಕಾಯಿ ತೆಗಿಯುವಂತೆ, ಸರಿನಾ? ಹಾಗೆ ಅಕ್ಕ. ಭಾಗ್ಯ ಚಿಕ್ಕಮ್ಮನ ಹತ್ರ ಮಾತನಾಡದೆ ಏಣಿ ತಗೊಂಡು ಬೇಗ ಬಂದ್ಬಿಡು. ಬೇಕು ಅಂದ್ರೆ ನಮ್ಮ ಕೆಲಸವಾದ ಮೇಲೆ ಏಣಿಗೆ ತಿರುಗಿ ಕೊಡೋಕೆ ಹೋಗ್ತೀಯಲ್ಲ, ಆಗ ಮಾತಾಡಬಹುದು. ಯಾಕೆ ಅಂತ ಚಿಕ್ಕಮ್ಮ ಕೇಳಿದ್ರೆ ಏನ್ ಹೇಳ್ತೀಯಕ್ಕ? ಮಾವಿನ ಮರದಲ್ಲಿ ಬೆಳೆದ ಮಾವಿನ ಹಣ್ಣನ್ನು ಕೊಯ್ಕೋತೀನಿ ಅಂತ ಹೇಳ್ತೀನಿ ಬಿಡು. ನೀನು ಸೂಪರ್ ಅಕ್ಕ. ಹೀಗೆ ಹೋಗಿ ಹಾಗೆ ಏಣಿ ಜೊತೆ ಬಾ ತಿರುಗಿ ಎಂದು ಭಾವನ ಹೇಳುತ್ತಲೇ ಕ್ಷಣ ಕೂಡ ತಡ ಮಾಡದೆ ಅನಾಮಿಕ ಮನೆಯಿಂದ ಹೊರಡುತ್ತಾಳೆ. ಶಾರದಾ ಭಾಗ್ಯಳ ಮನೆಯ ಜಗಲಿ ಮೇಲೆ ಬಂದು ಕೂತಿರ್ತಾಳೆ. ಭಾಗ್ಯ ಮನೆಯೊಳಗಿಂದ ಟೀ ತಗೊಂಡ್ಬಂದು ಕೊಡ್ತಾಳೆ. ಶಾರದಾ ಟೀ ಕುಡಿತಾ ಇರ್ತಾಳೆ. ಏನತ್ಗೆ ಬಾ ಅಂತ ಎಷ್ಟು ಕರೆದ್ರು ನೀನು ಬರಲ್ಲ? ಇದನ್ನ ಹೇಳ್ದ ಹಾಗೆ ಬಂದೆ. ಯಾಕಾಗಿ ಬಂದೆ ಅಂತ ಅಂದ್ಕೊಂಡೆ ಭಾಗ್ಯ? ನನಗೆ ಹೇಗೆ ಗೊತ್ತಾಗುತ್ತೆ ಅತ್ಗೆ? ಒಂದು ವಾರದ ಹಿಂದೆನೆ ಮನೆಯಲ್ಲಿ ಹೊಸ ಉಪ್ಪಿನಕಾಯಿ ಹಾಕಿದ್ದೀನಿ ಎಂದು ಶಾರದಾ ಹೇಳುತ್ತಾ ಇರುವಾಗ ಭಾಗ್ಯ ಮಧ್ಯದಲ್ಲಿ ಸೇರ್ಕೊಂಡು, ಅರ್ಥವಾಯ್ತು ಅತ್ಗೆ, ನಿನ್ನ ಇಬ್ಬರು ಸೊಸೆಯರು ಆ ಹೊಸ ಉಪ್ಪಿನಕಾಯಿ ತೆಗೆದ ಹಾಗೆ ನಾನು ನಿಮ್ಮ ಮನೆಗೆ ಹೋಗಿ ಕಾವಲು ಕಾಯ್ಬೇಕು ಅಷ್ಟೇ ಅಲ್ವಾ ಎಂದು ಭಾಗ್ಯ ಹೇಳುತ್ತಾಳೆ. ಅಲ್ಲ ಭಾಗ್ಯ, ಸೊಸೆಯರ ಕೈಗೆ ಸಿಗದ ಹಾಗೆ ಉಪ್ಪಿನಕಾಯನ್ನ ಅಟ್ಟದ ಮೇಲೆ ಇಟ್ಟಿದ್ದೀನಿ. ಬಹಳ ಒಳ್ಳೆ ಕೆಲಸ ಮಾಡಿದೆ ಅತ್ಗೆ. ಮೊದಲೇ ಅನಾಮಿಕ ಭಾವನರಿಗೆ ಮಾವಿನಕಾಯಿ ಉಪ್ಪಿನಕಾಯಿ ಅಂದ್ರೆ ತುಂಬಾ ಇಷ್ಟ. ಎಷ್ಟೋ ಸಲ ಚಿಕ್ಕಮ್ಮ ಮಾವಿನಕಾಯಿ ಉಪ್ಪಿನಕಾಯಿ ಇದೆಯಾ ಅಂತ ಕೇಳಿದ್ರು. ನಾನು ಇಲ್ಲ ಅಂತ, ಹಾಕಿಲ್ಲ ಅಂತ ಹೇಳಿದೆ. ಅದಕ್ಕೆ ಭಾಗ್ಯ, ನಾನು ಹಾಕಿದ ಹೊಸ ಉಪ್ಪಿನಕಾಯಿನ ಸೊಸೆಯರಿಗೆ ಸಿಕ್ಕಕ್ಕೆ ಕೊಟ್ಟಿಲ್ಲ, ಅಟ್ಟ ಏರ್ಪಾಟು ಮಾಡಿ ಅದ್ರೊಳಗಿಟ್ಟಿದ್ದೀನಿ. ಅದಕ್ಕೆ ಈಗ ನನಗೆ ವಿಷಯ ಪೂರ್ತಿಯಾಗಿ ಅರ್ಥವಾಯ್ತಲ್ಲ. ಈಗಲೇ ನಾನು ಮನೆಯಲ್ಲಿಲ್ಲ ಅಂತ ಸೊಸೆಯರಿಗೆ ಅರ್ಥವಾಗಿ ಹೋಗಿರ್ತದೆ. ಅವರು ಖಚಿತವಾಗಿ ಏಣಿಗಾಗಿ ನಿನ್ನ ಹತ್ರ ಬರ್ತಾರೆ. ಆಗ ನೀನು ನನ್ನೊಳಗಿರುವ ಮಹಾನಟಿನ ಹೊರಗೆ ತೆಗಿತೀನಿ ಅದಕ್ಕೆ. ಇಲ್ಲ ಅಂದ್ರೆ ನನ್ನಲ್ಲಿರುವ ಗಯ್ಯಾಳಿನ ನಾನು ಹೊರಗೆ ತೆಗಿಬೇಕಾಗಿ ಬರುತ್ತೆ. ಜಾಗ್ರತೆ. ನನ್ನೊಳಗಿರುವ ಗಯ್ಯಾಳಿತನ ಹೊರಗೆ ಬಂದ್ರೆ ಏನಾಗುತ್ತೆ ಅಂತ ನಿಂಗೆ ಚೆನ್ನಾಗಿ ಗೊತ್ತಲ್ಲ ಅಂತ ಮಾತಾಡ್ಬೇಡ ಶಾರದಾದಿಗೆ. ನನಗೆ ಭಯವಾಗುತ್ತೆ. ನಾನು ನಿನ್ನ ಸೊಸೆಯರಿಗೆ ಎಂತ ಅಸಹ್ಯನೂ ಮಾಡಲ್ಲ ಎಂದು ಭಾಗ್ಯ ಹೇಳುತ್ತಲೇ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಹೊಲದ ದಡದ ಮೇಲಿರುವ ಮರದ ಕೆಳಗೆ ಅಣ್ಣ ತಮ್ಮಂದಿರು ರಮೇಶ್, ವಿನೋದ್ ಕೂತಿರ್ತಾರೆ. ಏನ್ ಮಾಡೋಣ ಅಣ್ಣಯ್ಯ, ಈಗ ನಾವು ಮತ್ತೆ ಹೊಲ ಮಾಡ್ಬೇಕು ಅಂದ್ರೆ ಬಂಡವಾಳ ಬೇಕಲ್ಲ, ಎಲ್ಲಿಂದ ತರೋಣ? ಯಾರನ್ನ ಕೇಳೋಣ? ನಾನು ಅದ್ರ ಬಗ್ಗೆನೇ ಆಲೋಚಿಸ್ತಾ ಇದ್ದೀನಿ ತಮ್ಮ. ಅಣ್ಣಯ್ಯ, ನೀನು ಕೋಪ ಮಾಡಲ್ಲ ಅಂದ್ರೆ ನಾನೊಂದು ಮಾತು ಹೇಳ್ತೀನಿ. ಹೇಳ್ತಮ್ಮ, ನಾನು ಯಾವ ಕೋಪನೂ ಮಾಡ್ಕೊಳ್ಳಲ್ಲ. ಭಾವನವರಿಗೆ ಫೋನ್ ಮಾಡಿ ಬಂಡವಾಳಕ್ಕೆ ಬೇಕಾದ ದುಡ್ಡನ್ನು ಕೇಳೋಣ ಅಣ್ಣಯ್ಯ. ನೋಡು ತಮ್ಮ, ನಿನ್ನ ಆಲೋಚನೆ ಒಳ್ಳೆದೇ, ಆದ್ರೆ ಭಾವನವರು ಮಾಡೋದು ಬಡ್ಡಿ ವ್ಯಾಪಾರ ಅಲ್ವಾ? ಹೊರಗಿನವ್ರಿಗೆ ಕೊಟ್ಟ ಹಾಗೇನೆ ನಮಗೂ ಕೊಡ್ತೀನಿ ಅಂತಾರೆ.
ಹಾಗಲ್ಲ ಭಾವ ಅಂದ್ರೆ, ನಾವು ಭಾವ ಮೈದನನ ಸಂಬಂಧ ಮನೆಯವರೆಗೆ ಇರ್ಬೇಕು, ಮರ್ಯಾದೆವರೆಗೆ ಹೊರತು ದುಡ್ಡಿನವರೆಗೂ ವ್ಯಾಪಾರದವರೆಗೂ ಬರಬಾರ್ದು ಅಂತ ಹೇಳ್ತಾರೆ ತಮ್ಮ. ಭಾವನ ಜೊತೆ ನೀನು ಇದಕ್ಕೂ ಮೊದಲು ಮಾತಾಡಿದ್ಯಾ ಅಣ್ಣಯ್ಯ? ಇಲ್ಲ ತಮ್ಮ, ಕೆಲವು ಸಂದರ್ಭದಲ್ಲಿ ಭಾವ ಮಾತಾಡ್ತಾ ಇದ್ರೆ ಕೇಳಿದ್ದೀನಿ ಬಿಡು. ಅಂದ್ರೆ ನಾವು ಮತ್ತೆಲ್ಲಾದ್ರೂ ಪ್ರಯತ್ನ ಮಾಡೋದು ಒಳ್ಳೇದು ಅಣ್ಣಯ್ಯ. ಈಗ ನಾನು ಆಲೋಚಿಸ್ತಾ ಇರುವುದು ಮತ್ತೆ ಎಲ್ಲಿ ಅನ್ನೋದ್ರ ಬಗ್ಗೆನೇ ತಮ್ಮ. ಹಾಗೆ ಅಣ್ಣ ತಮ್ಮಂದಿರು ಬಂಡವಾಳದ ದುಡ್ಡಿನ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ. ಇನ್ನು ಇಲ್ಲಿ ಅನಾಮಿಕಾ ಏಣಿಗಾಗಿ ಭಾಗ್ಯ ಚಿಕ್ಕಮ್ಮನ ಮನೆಗೆ ಬರ್ತಾಳೆ. ಇನ್ನು ಅಡಿಗೆ ಏನು ಮಾಡಿಲ್ಲ ಅನಾಮಿಕಾ. ಚಿಕ್ಕಮ್ಮ, ನಾನು ಅಡಿಗೆಗಾಗಿ ಬರ್ಲಿಲ್ಲ, ಏಣಿಗಾಗಿ ಬಂದೆ. ಏಣಿನ ಈಗ ಏನಕ್ಕೆ ಅನಾಮಿಕಾ? ಅತ್ತೆ ಹೊಲದ ಹತ್ರಕ್ಕೆ ಹೋಗ್ತಾ ನಿಮ್ಮ ಹತ್ರ ಏಣಿ ತಗೊಂಡು ಹೋಗಿ ಮನೆಯೆಲ್ಲ ಧೂಳ್ ಹೊಡಿ ಅಂದ್ರು ಚಿಕ್ಕಮ್ಮ. ಅಯ್ಯೋ ಅನಾಮಿಕಾ, ಏಣಿ ನನ್ನ ಹತ್ರ ಇಲ್ಲ, ನಿನ್ನ ಚಿಕ್ಕಪ್ಪ ಯಾರಿಗೂ ಕೊಟ್ಟಿದ್ದಾರೆ ಎಂದು ಭಾಗ್ಯ ಹೇಳುತ್ತಾ ಇದ್ದರೆ ಭಾಗ್ಯ ಸುಳ್ಳು ಹೇಳ್ತಾ ಇದ್ದಾಳೆ ಎಂದು ಅನಾಮಿಕಂಗೆ ಅರ್ಥವಾಗುತ್ತೆ. ಆಗ ಬುದ್ಧಿವಂತಿಕೆಯಿಂದ, ಅಯ್ಯೋ ಚಿಕ್ಕಮ್ಮ, ಚಿಕ್ಕಪ್ಪ ಈಗಲೇ ದಾರಿಲಿ ಸಿಕ್ಕಿದ್ರು, ಏಣಿ ಬಗ್ಗೆ ಕೇಳಿದ್ರೆ ಹಿತ್ತಲಿನಲ್ಲಿದೆ ಅಮ್ಮ, ತಗೊಂಡು ಹೋಗು ಅಂತ ಹೇಳಿದ್ರು. ನೀನೇನು ಚಿಕ್ಕಪ್ಪ ಯಾರಿಗೋ ಏಣಿ ಕೊಟ್ಟಿದ್ದಾರೆ ಅಂತ ಸುಳ್ಳು ಹೇಳ್ತಾ ಇದೀಯಾ ಎಂದು ಅನಾಮಿಕಾ ಆ ಮನೆಯ ಹಿತ್ತಲಿಗೆ ಬರುತ್ತಾಳೆ. ಭಾಗ್ಯ ಕೂಡ ಗಾಬರಿಯಿಂದ ಅನಾಮಿಕಳ ಹಿಂದೆಯೇ ಹಿತ್ತಲಿಗೆ ಬರುತ್ತಾಳೆ. ಅನಾಮಿಕಂಗೆ ಹಿತ್ತಲಿನಲ್ಲಿರುವ ಏಣಿ ಕಾಣಿಸುತ್ತದೆ. ಯಾಕೆ ಚಿಕ್ಕಮ್ಮ ಸುಳ್ಳು ಹೇಳ್ದೆ ಎಂದು ಅನಾಮಿಕಾ ಕೇಳುತ್ತಲೇ ಭಾಗ್ಯ ಏನೋ ಮಾತನಾಡಲಿಲ್ಲ, ಮೌನವಾಗಿರುತ್ತಾಳೆ. ಚಿಕ್ಕಮ್ಮ, ನಾನು ಏಣಿ ತಗೊಂಡು ಹೋಗ್ತಾ ಇದ್ದೀನಿ ಎಂದು ಹೇಳಿ ಏಣಿಯನ್ನು ನೆತ್ತಿಯ ಮೇಲೆ ಇಟ್ಟುಕೊಂಡು ಮನೆಗೆ ಬರುತ್ತಾಳೆ. ಅಟ್ಟದ ಹತ್ತಿರ ಅನಾಮಿಕಾ ಏಣಿ ಹಾಕಿ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾಳೆ. ಭಾವನ ನಿಧಾನವಾಗಿ ಏಣಿ ಹತ್ತುತ್ತಾಳೆ. ಅಟ್ಟದ ಮೇಲಿರುವ ಉಪ್ಪಿನಕಾಯಿ ಜಾಡಿಯನ್ನ ಜಾಗೃತಿಯಾಗಿ ತೆಗೆಯುತ್ತಾಳೆ. ಅಕ್ಕ, ಈ ಜಾಡಿ ತುಂಬಾ ಭಾರವಾಗಿದೆ, ತೆಗೆಯೋದಕ್ಕೆ ಕಷ್ಟವಾಗ್ತಿದೆ. ಕಷ್ಟವಾದ್ರೂ ನಷ್ಟವಾದ್ರೂ ತೆಗಿಬೇಕು ತಂಗಿ, ನೀನು ಮಾತ್ರ ಏಣಿನ ಗಟ್ಟಿಯಾಗಿ ಹಿಡ್ಕೋ. ಭಾವನಾ, ನೀನು ಏಣಿ ಬಗ್ಗೆ ಆಲೋಚಿಸ್ಬೇಡ, ಎಲ್ಲಿಯೂ ಬೀಳದ ಹಾಗೆ ನಾನು ಜಾಗೃತಿಯಾಗಿ ಹಿಡ್ಕೋತೀನಿ. ನೀನು ಮಾತ್ರ ಉಪ್ಪಿನಕಾಯಿ ಜಾಡಿನ ಭದ್ರವಾಗಿ ಹಿಡ್ಕೊಂಡು ಇಳಿ. ತಡ ಮಾಡಬೇಡ. ನಮ್ಮ ಅತ್ತೆ ಹೊಲದ ಹತ್ರಕ್ಕೆ ಹೋಗಿದ್ದಾಳೆ ಅಂತ ಹೇಳಿದೆ ಹೊರತು ನನಗಂತೂ ನಂಬಿಕೆ ಇಲ್ಲ ತಂಗಿ. ಅಕ್ಕ, ನೀನು ಭಯಪಡಬೇಡ, ನಂಗೂ ಭಯಪಡಿಸ್ಬೇಡ ಎಂದು ಭಾವನ ಜಾಗೃತಿಯಾಗಿ ಉಪ್ಪಿನಕಾಯಿ ಜಾಡಿಯನ್ನು ಅಟ್ಟದಿಂದ ತೆಗೆಯುತ್ತಾ ಗಟ್ಟಿಯಾಗಿ ಹಿಡ್ಕೋತಾಳೆ. ಏಣಿ ಇಳಿಯುತ್ತಾ ಇರುವಾಗ ಕೈಯಲ್ಲಿರುವ ಉಪ್ಪಿನಕಾಯಿ ಜಾಡಿ ಜಾರಿ ಹೋಗುತ್ತೆ. ಗಾಬರಿಯಿಂದ, ಅಕ್ಕ, ಜಾಡಿ ಜಾರಿ ಹೋಯ್ತು, ಹಿಡ್ಕೋ ಎಂದು ಭಾವನ ಹೇಳುತ್ತಾಳೆ. ಅನಾಮಿಕಾ ಆತುರತೆಯಿಂದ ಉಪ್ಪಿನಕಾಯಿ ಜಾಡಿಯನ್ನು ಹಿಡ್ಕೋಬೇಕು ಎಂದು ಭಾವನ ಇರುವ ಏಣಿಯನ್ನು ಬಿಡುತ್ತಾಳೆ. ಅಷ್ಟೇ, ಆ ಕಡೆ ಭಾವನ ಕೆಳಗೆ ಬೀಳುತ್ತಾಳೆ, ಈ ಕಡೆ ಉಪ್ಪಿನಕಾಯಿ ಜಾಡಿ ಕೆಳಗೆ ಬೀಳುತ್ತೆ. ಅಕ್ಕ ಎಂದು ಗಟ್ಟಿಯಾಗಿ ಅರಚುತ್ತಾಳೆ ಭಾವನ. ಈ ಕಡೆ ಉಪ್ಪಿನಕಾಯಿ ಜಾಡಿ ಕೆಳಗಡೆ ಬಿದ್ದು ಚೂರಾಗಿ ಹೋಗಿರುತ್ತದೆ. ಉಪ್ಪಿನಕಾಯಿ ಎಲ್ಲ ನೆಲದ ಮೇಲೆ ಬೀಳುತ್ತೆ. ಸರಿಯಾಗಿ ಆಗಲೇ ಅತ್ತೆ ಶಾರದಾ ಬಾಗಿಲ ಹತ್ರಕ್ಕೆ ಬರ್ತಾಳೆ. ಕೆಳಗೆ ಬಿದ್ದ ಉಪ್ಪಿನಕಾಯಿನ ನೋಡುತ್ತಲೇ ಎಲ್ಲಿಲ್ಲದ ಕೋಪ ಬರುತ್ತೆ. ಸೊಸೆ ಅಂದ್ರೆ ಎಂದು ಗಟ್ಟಿಯಾಗಿ ಅರಚುತ್ತಾಳೆ. ಅಷ್ಟೇ, ಕೆಳಗೆ ಬಿದ್ದ ಭಾವನ ಟಕ್ಕಂತ ಎದ್ದು ನಿಂತ್ಕೋತಾಳೆ. ಶಾರದಾ ಅವರ ಹತ್ರಕ್ಕೆ ಬರ್ತಾಳೆ. ಇಬ್ಬರು ಭಯದಿಂದ ಅತ್ತೆ ಶಾರದಾಳ ಕಡೆ ನೋಡ್ತಾ ಇರ್ತಾರೆ. ನೀವಿಬ್ರು ಹೀಗೆ ಮಾಡ್ತೀರಿ ಅಂತ ನಾನು ಅಟ್ಟದ ಮೇಲಿಟ್ಟೆ, ಆದ್ರೂ ಹೊಡೆದು ಬಿಟ್ರಲ್ಲ ಎಂದು ಸೊಸೆಯರನ್ನು ಬೈಯುತ್ತಾ ಇರುವಾಗ ಪ್ರಸಾದ್, ರಮೇಶ್, ವಿನೋದ್ ಮನೆಗೆ ಬರ್ತಾರೆ. ಶಾರದಾ, ತಪ್ಪು ನೀನು ಮಾಡಿ ಸೊಸೆಯರಿಬ್ಬರನ್ನು ಯಾಕೆ ಬೈತಾ ಇದೀಯ ಹೇಳು? ನಾನೇನ್ ತಪ್ಪು ಮಾಡಿದೆ ರೀ? ಕೆಳಗೆ ಇಟ್ರೆ ಉಪ್ಪಿನಕಾಯಿನೇ ತಿಂತೀರಿ ಅಂತ ಅಟ್ಟದ ಮೇಲಿಟ್ಟೆ. ಜಾಗ್ರತೆ ಮಾಡೋದು ಕೂಡ ತಪ್ಪೇನಾ ಹೇಳಿ? ಮಕ್ಕಳು ಸೊಸೆಯರು ಬಾಯಿ ತೆಗೆದು ಹೊಸ ಮಾವಿನಕಾಯಿ ಉಪ್ಪಿನಕಾಯಿನ ಸ್ವಲ್ಪ ತೆಗೆದು ಟಿಫಿನ್ ಬಾಕ್ಸ್ ಅಲ್ಲಿ ಇಡು ಅಂತ ಹೇಳಿದ್ರೆ ನೀನು ತೆಗ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಸರಿ ಬಿಡಿ, ತಪ್ಪು ನಂದೇ. ಸೊಸೆಯರೇ, ಮೇಲ್ಮೇಲಿನ ಉಪ್ಪಿನಕಾಯಿನ ಒಂದು ಟಿಫಿನ್ ಡಬ್ಬದಲ್ಲಿ ಎತ್ತಿಡಿ, ಮಿಕ್ಕದ್ದನ್ನೆಲ್ಲ ಶುಭ್ರವಾಗಿ ತೊಳೆದು ಬಿಡಿ ಎಂದು ಹೇಳುತ್ತಾಳೆ. ಸೊಸೆಯರು ಅತ್ತೆ ಹೇಳಿದ ಹಾಗೆ ಮಾಡುತ್ತಾರೆ. ಮಾರನೇ ದಿನ ಬಿಸಿ ಬಿಸಿ ಅನ್ನದಲ್ಲಿ ಹೊಸ ಉಪ್ಪಿನಕಾಯಿ ಹಾಕೊಂಡು ಹೊಟ್ಟೆ ತುಂಬ ತಿನ್ನುತ್ತಾರೆ. ಆದರೆ ಶಾರದಾ ಮಾತ್ರ ಏನ್ ಮೇಲಿಂದ ಸೊಸೆಯರು ಏನ್ ಕೇಳಿದ್ರು ತಕ್ಷಣ ಕೊಡ್ಬೇಕು, ಇಲ್ಲ ಅಂದ್ರೆ ಹೀಗೇನೆ ನಾಶ ಮಾಡ್ತಾರೆ. ಅಟ್ಟದ ಮೇಲಿರುವ ಉಪ್ಪಿನಕಾಯಿ ಜಾಡಿ ನನಗೆ ಚೆನ್ನಾಗಿ ಬುದ್ಧಿ ಹೇಳ್ತು ಎಂದು ಅಂದುಕೊಂಡು ಆ ದಿನದಿಂದ ಶಾರದಾ ಏನು ಮಾಡಿದರೋ ಸೊಸೆಯರಿಗೆ ಮೊದಲು ಕೊಟ್ಟು ಆ ನಂತರವೇ ಉಳಿತಾಯ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಆ ನಂತರ ಅತ್ತೆ ಸೊಸೆಯರು ಸೇರಿ ಮಾವಿನಕಾಯಿ ತಂದು ಹೊಸ ಉಪ್ಪಿನಕಾಯಿ ಮಾಡುತ್ತಾರೆ. ಈ ಸಲ ಅಟ್ಟದ ಮೇಲಿಡದೆ ಅತ್ತೆ ಸೊಸೆಯರು ಸೇರಿ ಮಾಲತಿ ಮನೆಗೆ ಹೋಗುತ್ತಾರೆ. ಉಪ್ಪಿನಕಾಯಿ ಜಾಡಿಯನ್ನ ಕೊಡುತ್ತಾರೆ. ಮಾಲತಿ ಸಂತೋಷ ಪಡುತ್ತಾಳೆ. ಅಳಿ ಅಂದ್ರೆ ಉಪ್ಪಿನಕಾಯಿ ಚೂರನ್ನ ಲೆಕ್ಕ ಮಾಡ್ಕೊಳ್ಳಿ. ಸುಮ್ನಿರಿ ಅತ್ತೆ, ನಾನೇನು ತಮಾಷೆ ಮಾಡ್ದೆ, ಉಪ್ಪಿನಕಾಯಿ ಚೂರನ್ನ ಕೌಂಟ್ ಮಾಡೋದೇನೋ ಅವೇ ಇರುತ್ತೆ ಬಿಡಿ ಎಂದು ಹೇಳುತ್ತಾನೆ ಪ್ರಕಾಶ್. ಅತ್ತೆ ಸೊಸೆಯರು ಸೇರಿ ಉಸಿರೆಳೆದುಕೊಂಡು ಹಾಯಾಗಿ ಮನೆಗೆ ಬರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಬಡ ಸೊಸೆ ಅನಾಮಿಕಾ ಬಿಸಿಲಿನಲ್ಲಿ ತನ್ನ ಗಂಡ ರಮೇಶನ ಜೊತೆ ಸೇರಿ ಒಂದು ಚೀಲ ಹಿಡಿದುಕೊಂಡು ದುಡ್ಡಿರುವ ತನ್ನ ಅತ್ತೆಯಾದ ಶಾರದಳ ಮನೆ ಗೇಟ್ ಮುಂದೆ ದೀನವಾಗಿ 1 ಗಂಟೆಯಿಂದ ನಿಂತಿರುತ್ತಾಳೆ. ಸುಡುತ್ತಾ ಇರುವ ಬಿಸಿಲನ್ನು ತಡೆಯದೆ ಹೋಗ್ತಾ ಇರ್ತಾರೆ.
ಇಬ್ಬರಿಗೂ ಎಷ್ಟೋ ದಾಹವಾಗ್ತಾ ಇರುತ್ತದೆ. ಆದರೆ ಅಲ್ಲಿ ಯಾರನ್ನು ಕೇಳಬೇಕೋ ಅವರಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ನಿಜಕ್ಕೂ ಈ ಬಿಸಿಲಿಗೆ ಯಾರು ಹೊರಗೆ ಕಾಣಿಸ್ತಾನೆ ಇರಲಿಲ್ಲ. ಆ ಮನೆಯಲ್ಲಿ ಮಾತ್ರ ನಡೆಯುತ್ತಾ ಇರುವ ಎಸಿಯ ತಣ್ಣಗಿರುವ ತನಕ್ಕೆ ಶಾರದಾ ತನ್ನ ಗಂಡ ಪ್ರಸಾದ್ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಶಾರದಾ, ನಮ್ಮ ಮಗ ಸೊಸೆ 1 ಗಂಟೆಯಿಂದ ಆ ಗೇಟ್ ಹತ್ರ ವೇಟಿಂಗ್ ಮಾಡ್ತಾ ಇದ್ದಾರೆ. ಪಾಪ, ಬಿಸಿಲು ತುಂಬಾ ದಾರುಣವಾಗಿದೆ. ಅವ್ರನ್ನ ಒಳಗಡೆಗೆ ಬಾ ಅಂತ ಹೇಳು. 2 ಗಂಟೆ ಇರ್ಲಿ ಬಿಡಿ, ಆಗ ಹೊರತು ನಮ್ಮ ರಿಚ್ನೆಸ್ ಏನು ಅಂತ ಗೊತ್ತಾಗೋದಿಲ್ಲ. ಏನಾದ್ರೂ ಇದ್ರೆ ನಮ್ಮ ಮನೆಯೊಳಗೆ ನೋಡ್ಕೋಬೇಕು ಹೊರತು ಹೀಗೆ ಹೊರಗೆ ಮತ್ತು ಅಷ್ಟು ಬಿಸಿಲಲ್ಲಿ ನಿಲ್ಸೋದು ಅಷ್ಟು ಒಳ್ಳೇದಲ್ಲ ಶಾರದಾ. ನಿಮ್ಗೇನು ಗೊತ್ತಿಲ್ಲ, ನೀವು ಸುಮ್ನೆ ತಿನ್ನಿ. ಅದೆಲ್ಲ ಶಾರದಾ, ಅತ್ತೆ ಮಾವಂದರು ಇದ್ದಾರೆ ಅಂತ ಇಷ್ಟು ದೂರ ಬಂದಿದ್ದಾರೆ ಆ ಹುಡುಗಿ. ಮೇಲಾಗಿ ಯಾವ ಪರಿಸ್ಥಿತಿಯಿಂದ ಬಂದಿದ್ದಾರೋ ಏನೋ, ಅವರ ಪರಿಸ್ಥಿತಿ ಹೇಗಿದೆಯೋ. ಅಂದ್ರೆ ಈಗ ನಾನು ಏನ್ ಮಾಡು ಅಂತೀರಾ? ಅವನನ್ನ ಮನೆಯೊಳಗೆ ಕರಿ ಶಾರದಾ, ವಿಷಯ ತಿಳ್ಕೊಳ್ಳೋಣ. ತಿಂದು ಪಾತ್ರೆ ವಾಶ್ ಮಾಡಿದ್ರ ಮೇಲೆ ಕರಿತೀನಿ ಬಿಡಿ ಎಂದು ಶಾರದಾ ಹೇಳುತ್ತಾಳೆ. ಪ್ರಸಾದ್ ಏನು ಮಾತನಾಡದೆ ಹೋಗುತ್ತಾನೆ. ಗೇಟ್ ಹತ್ರ ನಿಂತ್ಕೊಂಡ ರಮೇಶ್ ದುಃಖದಿಂದ, ಅನಾಮಿಕಾ, ನನಗ್ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಇನ್ನು ತಡೆಯೋದು ನನ್ನಿಂದ ಆಗ್ತಾ ಇಲ್ಲ. ನಾನು ಬಸ್ ಸ್ಟ್ಯಾಂಡ್ ವರೆಗೂ ಹೋಗಿ ನೀರ್ ಕುಡ್ಕೊಂಡ್ ಬರ್ತೀನಿ. ಬನ್ನಿ, ನಿಮ್ ಜೊತೆ ನಾನು ಕೂಡ ಬರ್ತೀನಿ. ನನಗ್ ಕೂಡ ತುಂಬಾ ದಾಹವಾಗಿದೆ. ಇನ್ನು ಸ್ವಲ್ಪ ಹೊತ್ತು ಹೀಗೆ ಈ ಬಿಸಿಲಲ್ಲಿ ನಿಂತಿದ್ರೆ ತಲೆ ತಿರುಗಿ ಇಲ್ಲೇ ಬಿದ್ದು ಹೋಗೋ ಹಾಗಿದ್ದೀನಿ. ನೀನು ಬೇಡ ಅನಾಮಿಕಾ, ನೀನ್ ಇಲ್ಲೇ ಇರು. ಅಮ್ಮ ಮನೆಯೊಳಗಿಂದ ಬರೋ ಹೊತ್ತಿಗೆ ನಮ್ಮಿಬ್ಬರಲ್ಲಿ ಯಾರೋ ಒಬ್ರು ಇಲ್ಲಿ ಇಲ್ದಿದ್ರೆ ಚೆನ್ನಾಗಿರಲ್ಲ. ನಾನು ಬಸ್ ಸ್ಟ್ಯಾಂಡ್ ವರೆಗೂ ಹೋಗಿ ಹೊಟ್ಟೆ ತುಂಬಾ ನೀರ್ ಕುಡ್ದು ನೀನು ಕೂಡ ಒಂದು ಬಾಟಲ್ ಅಲ್ಲಿ ಹಿಡ್ಕೊಂಡ್ ಬರ್ತೀನಿ, ಸರಿನಾ? ಸರಿ ಕಣ್ರಿ, ಜಾಗ್ರತೆಯಿಂದ ಬಸ್ ಸ್ಟ್ಯಾಂಡ್ ವರೆಗೂ ಹೋಗಿ ನೀರ್ ಕುಡಿದು ಜಾಗ್ರತೆಯಾಗಿ ಬನ್ನಿ. ಮೊದಲೇ ನಮಗೆ ಸಿಟಿ ಹೊಸದು, ಹೋಗ್ತಾ ಇರುವ ದಾರಿನ ನೆನಪಲ್ಲಿ ಇಟ್ಕೊಳ್ಳಿ. ಹಾಗೆ ಅನಾಮಿಕಾ, ನೀನು ಮಾತ್ರ ಇಲ್ಲಿಂದ ಎಲ್ಲೂ ಕದಲಬೇಡ, ಗೇಟ್ ಹತ್ರನೇ ನಿಂತಿರು. ಅಮ್ಮ ಯಾವ ಕ್ಷಣದಲ್ಲಾದ್ರೂ ಹೊರಗೆ ಬರಬಹುದು, ನಿನ್ನನ್ನು ನೋಡಬಹುದು, ನಮ್ಮನ್ನ ಒಳಗಡೆಗೆ ಕರಿಬಹುದು. ನೀವು ಹೇಳಿದ ಹಾಗೆ ನಾನು ಎಲ್ಲಿಗೂ ಹೋಗದೆ ಹೀಗೆ ಗೇಟ್ ಹತ್ರನೇ ನಿಂತಿರ್ತೀನಿ. ತಾವು ಮಾತ್ರ ಜಾಗ್ರತೆಯಾಗಿ ಹೋಗಿ ನೀರ್ ಕುಡಿದು ಬನ್ನಿ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಸೆಕ್ಯೂರಿಟಿ ಗಾರ್ಡ್ ಯಾದಯ್ಯ ವಾಟರ್ ಬಾಟಲ್ ಹಿಡ್ಕೊಂಡು ಅವ್ರ ಹತ್ರ ಬರ್ತಾನೆ. ಅವರನ್ನ ನೋಡಿ ಕನಿಕರಿಸುತ್ತಾನೆ. ಮೇಡಮ್, ಸರ್, ಮೊದಲು ನೀರ್ ಕುಡೀರಿ. ನಿಮ್ಮನ್ನ ನೋಡ್ತಾ ಇದ್ರೆ ಬಹಳ ಪಾಪವೆನ್ಸುತ್ತೆ. ಇಷ್ಟು ಬಿಸಿಲಲ್ಲಿ 1 ಗಂಟೆಯಿಂದ ಇಲ್ಲೇ ಗೇಟ್ ಹತ್ರನೇ ನಿಂತಿದ್ದೀರಾ. ಈ ನೀರ್ ಕುಡೀರಿ, ಸ್ವಲ್ಪ ಸುಧಾರಿಸ್ಕೋತೀರಾ ಎಂದು ವಾಟರ್ ಬಾಟಲ್ ಕೊಡುತ್ತಾನೆ. ರಮೇಶ್ ಸ್ವಲ್ಪ ನೀರನ್ನು ಕುಡಿದು ಅನಾಮಿಕಳಿಗೆ ಕೊಡುತ್ತಾನೆ. ಅನಾಮಿಕ ಕೂಡ ನೀರು ಕುಡಿಯುತ್ತಾಳೆ. ಇಬ್ಬರಿಗೂ ಸ್ವಲ್ಪ ದಾಹ ತೀರುತ್ತದೆ. ತಣ್ಣನೆಯ ನೀರು ಒಳಗಡೆಗೆ ಹೋಗುತ್ತಲೇ ಇಬ್ಬರ ಹೊಟ್ಟೆಯು ಮನಸ್ಸು ತಣ್ಣಗಾದ ಹಾಗೆ ಆಗತ್ತೆ. ಬಹಳ ಸಂತೋಷ ಅಣ್ಣಯ್ಯ, ನಾವು ಕೇಳ್ದೆ ಇದ್ರು ನಮ್ಮ ದುಃಖನ ಅರ್ಥ ಮಾಡ್ಕೊಂಡು ಕುಡಿಯೋದಕ್ಕೆ ನೀರ್ ಕೊಟ್ಟಿದ್ದೀರಾ. ನಿಮಗೆ ನಾವು ಋಣಪಟ್ಟಿರ್ತೀವಿ. ಅಯ್ಯೋ ಪರವಾಗಿಲ್ಲ ತಾಯಿ, ಆದ್ರೆ ನಾನು ನಿಮಗೊಂದು ಪ್ರಶ್ನೆ ಕೇಳಬೇಕು ಅಂತ ನೀವು ಇಲ್ಲಿ ಬಂದಾಗಿನಿಂದ ನೋಡ್ತಾ ಇದ್ದೀನಿ. ತಪ್ಪಂದ್ಕೋಬೇಡಿ, ನೀವು ಕೇಳು ಅಂದ್ರೆ ಕೇಳ್ತೀನಿ. ಚೆನ್ನಾಗಿದ್ದೀರಾ ನೀವು? ನಮ್ಮ ದಾಹನ ನೀವು ತೀರ್ಸಿದ್ದೀರಾ, ಕೇಳಿ. ನಮ್ಮ ಮನೆಯಲ್ಲಿರುವ ಶಾರದಾ ಮೇಡಮ್ ನಿಜವಾಗಿಯೂ ನಿಮಗೆ ಸ್ವಂತ ಅತ್ತೆನೇನಾ ಎಂದು ಕೇಳುತ್ತಾನೆ. ಅನಾಮಿಕ ರಮೇಶರು ಮುಖ ನೋಡ್ಕೋತಾರೆ. ನಾನು ಮೊದ್ಲೇ ಹೇಳಿದ್ದಲ್ಲಮ್ಮ ತಾಯಿ, ತಪ್ಪಾಗಿ ಅಂದ್ಕೋಬೇಡಿ ಅಂತ. ತಾವು ಮಾತ್ರ ನಮ್ಮ ಅತ್ತೆ ಅಂತ ಸುಮಾರಾಗಿ 1 ಗಂಟೆಯಿಂದ ಇಲ್ಲೇ ಎದುರು ನೋಡ್ತಾ ಇದ್ದೀರಾ. ಶಾರದಾ ಮೇಡಮ್ ಆಗ್ಲಿ ಪ್ರಸಾದ್ ಸಾರ್ ಆಗ್ಲಿ ಇಲ್ಲಿಗೆ 1 ಸಲ ಕೂಡ ಬಂದಿಲ್ಲ. ನಾನು ಫೋನ್ ಮಾಡಿದ್ರು ತೆಗಿತಾ ಇಲ್ಲ. ಕನಿಷ್ಠ ನೀವು ಬಂದ ವಿಷಯ ಹೇಳೋಣ ಅಂತ ಕಾಲಿಂಗ್ ಬೆಲ್ ಒತ್ತಿದ್ರು ತೆಗಿತಾ ಇಲ್ಲ. ನನಗೆ ಅನುಮಾನ ಬಂದು ಕೇಳ್ತಾ ಇದ್ದೀನಿ, ನಿಮ್ಮ ಮನಸ್ಸಲ್ಲಿ ಏನು ಇಟ್ಕೋಬೇಡಿ. ಅನಾಮಿಕ ಆ ಮಾತಿಗೆ ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ನೀನು ಕೇಳಿದ್ದಕ್ಕೆ ನಮಗೆ ಎಂತಹ ದುಃಖ ಇಲ್ಲ ಯಾದಣ್ಣ. ಈ ಮನೆಯಲ್ಲಿರುತ್ತ ಶಾರದಾ ಮೇಡಮ್ ನನ್ನ ಅಮ್ಮ, ಪ್ರಸಾದ್ ಅವರು ನಮ್ಮ ತಂದೆ. ನನ್ನ ಹೆಸರು ರಮೇಶ್. ನೀನು ಹೊಸದವನಾಗಿದ್ದರಿಂದ ನಾನ್ಯಾರು ನಿಂಗೆ ಗೊತ್ತಿಲ್ಲ. ಯಾದಣ್ಣ ಹಾಗೆ ನೋಡುತ್ತಲೇ ಇರ್ತಾನೆ. ನಾನು ಈ ಬಡ ಹುಡುಗಿಯ ಪ್ರೇಮಕ್ಕಾಗಿ ಹೊರಟೋದೆ ಅಂತ ಅಮ್ಮ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ನಮ್ಮನ್ನ ಮನೆಯಿಂದ ಹೊರಗೆ ತಳ್ಳಿದ್ದಾರೆ. ನಮ್ಮ ದುಃಖನ ನೋಡಿ ನಮ್ಮನ್ನ ಅರ್ಥ ಮಾಡ್ಕೋತಾರೆ ಅಂತ ಸಹನೆಯಿಂದ ಇದ್ದೀವಿ. ಅಣ್ಣಯ್ಯ, ನಾವೇನು ಕಡು ಬಡವರಲ್ಲ, ಅನ್ನ ಕೊಡುವ ರೈತರು. 1 ಎಕರೆ ಹೊಲ ಇದೆ, ನಿತ್ಯ 3 ಬೆಳೆ ಬೆಳೀತವೆ. ಆದರೆ ಈ ಬೇಸಿಗೆ ಕೊಟ್ಟ ಹೊಡೆತಕ್ಕೆ ನೀರಿಲ್ಲದೆ ಭೂತಾಯಿ ಬಿರ್ಕೊಡುದು ಎಷ್ಟೋ ಅಳ್ತಾ ಇದ್ದಾಳೆ. ಆ ತಾಯಿಯ ದುಃಖ ನೋಡಲಾರದೆ, ನಾವು ಆ ದುಃಖ ನೋಡಲಾರದೆ ಹೀಗೆ ನಮ್ಮ ಅತ್ತೆಯವರ ಮನೇಲಿ 2 ದಿನ ತಲೆ ಮರೆಸಿಕೊಂಡು ಏನಾದ್ರೂ ಕೆಲಸ ನೋಡ್ಕೋಬೇಕು ಅಂತ ಇಲ್ಲಿ ಬಂದ್ವಿ. ಅಷ್ಟೇ ಹೊರತು ನಾವೇನು ಬಡವರಲ್ಲ ಅಣ್ಣಯ್ಯ. ಅನ್ನ ಕೊಡುವ ರೈತರು ಆವಾಗಲೂ ಇವಾಗಲೂ ಯಾವಾಗಲೂ ದೇವರ ಸಮಾನ. ನಾನು ನಿಮಗೆ ಮನಸಾರ ಕೈ ಮುಗಿತೀನಮ್ಮ. ಅಷ್ಟೇ ಹೊರತು ಮೇಡಮ್ ಅನುಮತಿ ಇಲ್ಲದೆ ಒಳಗಡೆಗೆ ಕಳಿಸಲಾರೆ.
ತಣ್ಣನೆಯ ನೀರು ಕೊಟ್ಟು ಪುಣ್ಯ ಕಟ್ಕೊಂಡಿದ್ದೀರಿ ಅಣ್ಣಯ್ಯ, ನಮಗಷ್ಟು ಸಾಕು. ನಮ್ಮತ್ತೆ ಕರೆಯುವವರೆಗೂ ನಾವಿಲ್ಲೇ ಇರ್ತೀವಿ, ನಿಮಗೇನು ಕಷ್ಟ ಕೊಡೋದಿಲ್ಲ ಎಂದು ಹೇಳುತ್ತಾ ಇರುವಾಗ ಮನೆಯೊಳಗಿಂದ ಶಾರದಾ ಹೊರಗೆ ಬರುತ್ತಾಳೆ. ಸೆಕ್ಯೂರಿಟಿ, ಅವ್ರನ್ನ ಒಳಗಡೆ ಕಳ್ಸು. ಸರಿ ಮೇಡಮ್. ಹೋಗಿ ಮೇಡಮ್ ಬನ್ನಿ ಅಂತ ಇದ್ದಾರೆ. ಅನಾಮಿಕಾ ರಮೇಶ್ ಬಹಳ ಸಂತೋಷದಿಂದ ಒಳಗಡೆಗೆ ಹೋಗುತ್ತಾರೆ. ಸೋಫಾದಲ್ಲಿ ಕೂತ್ಕೊಳ್ಳೋಕೆ ಹೋಗುವಾಗ, ಅಲ್ಲಲ್ಲ, ಕೆಳಗೆ ಕೆಳಗೆ ಕೂತ್ಕೊಳ್ಳಿ. ಶಾರದಾ, ಮನೆಯೊಳಗೆ ಕರೆದು ಅವರನ್ನು ಅವಮಾನಿಸೋದು ಯಾಕೆ ಹೇಳು? ನಿಮ್ಗೇನು ಗೊತ್ತಿಲ್ಲ. ಈಗ ಇಲ್ಲಿ ಇಷ್ಟು ಬೆಲೆ ಬಾಳುವ ಸೋಫಾದಲ್ಲಿ ಕೂತ್ಕೋತಾರೆ, ಮತ್ತೆ ಅವರ ಮನೆಯಲ್ಲಿ ಇಷ್ಟು ಬೆಲೆ ಬಾಳುವ ಸೋಫಾ ಇರಲ್ವಲ್ಲ. ಹೇಗೋ ಅವರು ನೆಲದ ಮೇಲೆ ಕೂತ್ಕೋತಾರಲ್ಲ, ಹಾಗೆ ಇಲ್ಲೂ ಕೂಡ ಕೂತ್ಕೋತಾರೆ. ಶಾರದಾ, ಕೋಪ ಮಾಡ್ಕೋಬೇಡಪ್ಪ. ಅಮ್ಮ ಹೇಳಿದ ಹಾಗೆ ನಮ್ಮ ಬದುಕು ಅಲ್ಲಿ ನೆಲದ ಮೇಲೆ ಅಲ್ವಾ, ಮಣ್ಣಿನಲ್ಲೇ ಅಲ್ವಾ. ಪರವಾಗಿಲ್ಲ, ಕೆಳಗೆ ಕೂತ್ಕೊಳ್ಳೋದಕ್ಕೆ ನಮಗೆ ಎಂತಹ ಕಷ್ಟನೂ ಇಲ್ಲ. ಮೇಲಾಗಿ ಸಂತೋಷವಾಗತ್ತೆ. ಹೊರಗಡೆ ಗೇಟ್ ಹತ್ರ 1 ಗಂಟೆ ಹೆಚ್ಚಾಗಿ ನಿಂತಿದ್ವಲ್ಲ, ಒಳ್ಳೆ ಮನಸ್ಸಿನಿಂದ ಕೂತ್ಕೊಂತ ಹೇಳಿದ್ದೀರಾ, ಅದು ಸಾಕಪ್ಪ. ಅನಾಮಿಕಾ ರಮೇಶ್ ಕೂತ್ಕೋತಾರೆ. ಶಾರದಾ ಸೋಫಾದಲ್ಲಿ ಕೂತ್ಕೋತಾಳೆ. ಅದು ಪ್ರಸಾದನಿಗೆ ಹಿಡಿಸಲಿಲ್ಲ. ಹೇಳು ಬಡ ಸೊಸೆ, ಊರಿಂದ ಯಾಕೆ ಹೀಗೆ ಬಂದೆ? ಬಹಳ ಸಂತೋಷ ಅತ್ತೆ, ಬಡ ಸೊಸೆ ಅಂತ ನನ್ನನ್ನ ಕರೆದು ನಿಮ್ಮ ಸೊಸೆಯಾಗಿ ಒಪ್ಕೊಂಡಿದ್ದೀರಾ ಅನ್ನುತ್ತಲೇ ಶಾರದಂಗೆ ಕೋಪ ಬರುತ್ತೆ. ಬಂದ ಕೆಲಸವೇನು ಹೇಳು ಅನಾಮಿಕಾ? ಬೇಸಿಗೆ ಕಾಲವಾಗಿದ್ದರಿಂದ ಊರಿನಲ್ಲಿ ನೀರಿನ ಬರ ಬಂದಿದೆ. ಹಾಗೆ ಅಂತ ನಾವು ಹಾಯಾಗಿ ಸ್ವಿಮ್ಮಿಂಗ್ ಮಾಡುವ ನೀರನ್ನ ಟ್ಯಾಂಕ್ ಅಲ್ಲಿ ತುಂಬಿಕೊಂಡು ತಗೊಂಡು ಹೋಗ್ತೀಯಾ ಏನೋ ಎಂದು ಶಾರದಾ ಅನ್ನುತ್ತಾಳೆ. ಪ್ರಸಾದನಿಗೆ ಕೋಪ ಬರುತ್ತೆ. ಶಾರದಾ, ಯಾವ ಮಾತಾಡ್ತಾ ಇದೀಯಾ? ನಿಂಗೆ ಅರ್ಥವಾಗ್ತಾ ಇದೆಯಾ? ಮತ್ತೆ ಇಲ್ಲ ಅಂದ್ರೆ ಏನ್ರಿ, ಊರಲ್ಲಿ ನೀರಿನ ಬರ ಇದ್ರೆ ನಾನೇನ್ ಮಾಡ್ಬೇಕು? ಅತ್ತೆ, ಸ್ವಲ್ಪ ನಮ್ಮ ದುಃಖನ ಅರ್ಥ ಮಾಡ್ಕೊಳ್ಳಿ. ನೀರಿಲ್ಲದೆ ಬೆಳೆ ಬೆಳೀತಾ ಇಲ್ಲ, ಕೆಲಸವಿಲ್ಲ, ಖಾಲಿಯಾಗಿ ಇರಬೇಕಾದ ಪರಿಸ್ಥಿತಿ, ಹಸುವೆ, ದಾಹ, ಎಲ್ಲ ಕಷ್ಟಗಳೇ. ಆಗ ನೀವು ಮಧ್ಯದಲ್ಲಿ ಶಾರದಾ ಸೇರ್ಕೊಂಡು ವ್ಯಂಗ್ಯವಾಗಿ ಹೀಗಂತಾಳೆ. ಆಗ ನಾನು ನೆನಪಿಗೆ ಬಂದೆ. ಯಾಕಂದ್ರೆ ನನ್ನ ಹತ್ರ ದುಡ್ಡಿದೆ ಅಲ್ವಾ. ಈ ಬೇಸಿಗೆ ಹೇಗೂ 2 ತಿಂಗಳವರೆಗೂ ಇರುತ್ತೆ. ಆ 2 ತಿಂಗಳಲ್ಲಿ ಇಲ್ಲೇ ಇರಬಹುದು. ನಮ್ ಜೊತೆ ಬೆಳಿಗ್ಗೆನೆ ಎಲ್ಲ ತರದ ಟಿಫಿನ್ ತಿನ್ಬಹುದು, ನಮ್ ಜೊತೆ ರುಚಿಕರವಾದ ಲಂಚ್ ಮಾಡ್ಬೋದು. ಅಷ್ಟೇ ಅಲ್ಲ, ಸಾಯಂಕಾಲ ಸ್ನಾಕ್ಸ್, ರಾತ್ರಿಗೇನು ಒಳ್ಳೆ ಡಿನ್ನರು. ಅಬ್ಬಾ ವಾರೆವಾ, ಭಲೆ ಲೈಫ್ ಅಲ್ವಾ. ಅದಕ್ಕೆ ಇಲ್ಲಿಗೆ ಬಂದಿದ್ದೀರಾ ಅಷ್ಟೇನಾ ಎಂದು ಹೇಳುತ್ತಾಳೆ ಶಾರದಾ. ಅನಾಮಿಕಾ ರಮೇಶರು ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ. ನಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರತ್ತೆ. ನನ್ನ ಮೈಂಡ್ ಸೆಟ್ ಅಷ್ಟೇ ಅನಾಮಿಕಾ. ದುಡ್ಡಿದೆ ಅಲ್ವಾ, ಅದು ಇಷ್ಟ ಬಂದ ಹಾಗೆ ಆಲೋಚನೆ ಮಾಡಿಸುತ್ತೆ. ಇನ್ನು ನನ್ ಬಾಯಿ ಕೂಡ ಅಷ್ಟೇ. ಹೇಗೋ ನಾವು ರಿಚ್ ಅವರು ಅಂತ ತನಗೆ ಬಂದ ಮಾತೆಲ್ಲ ಅನ್ನತ್ತೆ, ಹಿಂದೆ ಮುಂದೆ ಏನೋ ಆಲೋಚಿಸಲ್ಲ. ಅಮ್ಮ, ನಮ್ಗೆ ಊರಲ್ಲಿ ಕೆಲ್ಸವಿಲ್ಲ. ಇಲ್ಲಿ 2 ದಿನದಲ್ಲಿ ಏನೋ ಒಂದು ಕೆಲಸ ನೋಡ್ಕೊಳ್ಳುವವರೆಗೂ ಇದ್ದು, ಇಲ್ಲಿ ಕೆಲಸ ಸಿಕ್ಕಿದ ತಕ್ಷಣ ಇಲ್ಲಿಂದ ಹೊರಟೋಗ್ತೀವಿ. ಆ ಮಾತಿಗೆ ಶಾರದಾ ವ್ಯಂಗ್ಯವಾಗಿ, ನಿಮ್ಮಂತಹ ಮುಖಗಳಿಗೆ ಊರಲ್ಲಿ ಸಹಿಸೋದೆ ಕಷ್ಟ, ಇಲ್ಲಿ ಯಾರು ನೋಡ್ತಾರೆ, ಇಲ್ಲಿ ಯಾರು ಕೆಲಸ ಕೊಡ್ತಾರೆ? ಅಮ್ಮ, ಅನಾಮಿಕಳನ್ನು ಮಾಡ್ಕೊಂಡ ಮಾತ್ರಗೆ ನಾನು ನಿನ್ನ ಮಗ ಅಲ್ಲದೆ ಹೋಗ್ತೀನಾ? ಹೇಳಮ್ಮ, ಹೇಳು. ಈ ಲೈಫನ್ನ ಬೇಡ ಅಂದ್ಕೊಂಡು ಆ ಲೈಫೇ ಮುದ್ದು ಅಂತ ಹೇಳ್ಕೊಂಡು ಹೋದವನು ನೀನು. ನನ್ನನ್ನು ಅಪ್ಪನ ಎಷ್ಟೆಲ್ಲ ದುಃಖ ಕೊಟ್ಟಿಯೋ ನಿಂಗೆ ಗೊತ್ತಿಲ್ಲಪ್ಪ. 2 ದಿನ ಅಲ್ಲ, 2 ಗಂಟೆ ಕೂಡ ಇಲ್ಲಿರೋದಕ್ಕೆ ನಾನು ಒಪ್ಕೊಳ್ಳಲ್ಲ. ಹಾಗೆ ಅಂತ ನಿನಗೆ ಎಂತಹ ದುಡ್ಡಿನ ಸಹಾಯನೂ ಮಾಡಲ್ಲ ಎಂದು ಹೇಳಿದ ಶಾರದಳ ಮಾತಿಗೆ ಅನಾಮಿಕಳ ಮನಸ್ಸು ಬಹಳ ನುಯ್ಯುತ್ತದೆ. ಬಹಳ ಸಂತೋಷ ಅತ್ತೆ, ನಿಮ್ಮ ನಿಷ್ಠೂರತನವನ್ನ ಮೆಚ್ಕೊಳ್ಳಲಾರ್ದೆ ಇರ್ತಾ ಇದ್ದೀನಿ. ನಾವು ದುಃಖ ಪಡ್ತೀವಿ ಅಂತ, ನಮ್ಮ ಮನಸ್ಸು ನೋಯುತ್ತೆ ಅಂತ ಸ್ವಲ್ಪವೂ ನೀವು ಆಲೋಚಿಸದೆ ನೀವು ಹೇಳಬೇಕನ್ನುವ ಮಾತನ್ನ ಹೇಳಿದ್ದೀರಾ. ಇನ್ನು ನಾವು ತಿರುಗಿ ನಮ್ಮ ಊರಿಗೆ ಹೊರಟೋಗ್ತೀವಿ. ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ ಬಹಳ ಸಂತೋಷ. ಬಾಗಿಲು ತೆಗೆದೇ ಇದೆ, ಇನ್ನು ಹೊರಡಿ. ಸ್ವಲ್ಪ ನೀರ್ ಕೊಡಮ್ಮ. ಇದು ನೀನ್ ಕುಡಿಯೋ ನೀರಲ್ಲ ಮಗನೇ, ಹೊರಗಡೆ ತಣ್ಣನೆ ನೀರಿನ ಕೇಂದ್ರ ಇರುತ್ತಲ್ಲ, ಅಲ್ಲಿ ಹೋಗಿ ನೀರ್ ಕುಡೀರಿ ಹೋಗಿ ಎಂದು ಶಾರದಾ ಕೋಪದಿಂದ ಹೇಳುತ್ತಲೇ ಅನಾಮಿಕಾ ರಮೇಶರು ಕಣ್ಣೀರಿನಿಂದ ತಿರುಗಿ ಅವರ ಊರಿಗೆ ಹೊರಟು ಹೋಗುತ್ತಾರೆ. ಶಾರದಾ ಕೇವಲ ಬಡ ಹುಡುಗಿಯನ್ನು ರಮೇಶ್ ಪ್ರೇಮಿಸಿ ಮದುವೆ ಮಾಡಿಕೊಂಡ ಎಂದು ಎಷ್ಟೋ ಕಠಿಣವಾಗಿ ತನ್ನ ಸ್ವಂತ ಮಗನ ಜೊತೆಯೇ ವ್ಯವಹರಿಸುತ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.